ಅಯ್ಯೋ ಲಕ್ಷ್ಮೋ, ನಿನ್ ಗಂಡ ಎಲ್ರೂ ಜೈಲ್ ಪಾಲಾಗವ್ರೆ. ನಿಮ್ಮ ಅತ್ತೆನೂ ಜೈಲ್ ಪಾಲಾಗೈತೆ. ಅಯ್ಯೋ ನನ್ನ ಒಳಿ ಮಯ್ಯನೂ ಜೈಲ್ಗೆ ಸೇರ್ಬಿಟ್ಟವನೇ. ಏನ್ ಮಾಡನಿ, ನಮ್ಮ ಟೇಮೇ ಸರಿ ಇಲ್ಲ. ಟೇಮ್ ಸರಿ ಇದ್ದಿದ್ರೆ ಏನೂ ಆಗೋದು. ನಮ್ಮ ಟೇಮ್ ಸರಿ ಇದ್ದಕ್ಕೆ ಎಲ್ಲ ಜೈಲ್ ಪಾಲ ಹೋಗ್ಬಿಟ್ಟು ಜೈಲಿಗೆ ಸೇರ್ಬಿಟ್ಟು ಬಿಡು. ಆದ್ರೆ ಇದಕ್ಕೆಲ್ಲ ಸೂತ್ರಧಾರಿಯಾಗೋಳಲ್ಲ ಆ ಕಿತ್ತೋಗಿರೋ ಕಮ್ಲಿ. ಆ ಕಮ್ಲಿ ಮಾತ್ರ ಆರಾಮಾಗಿ ಅವಳೆ. ಏನು ಆಗಿಲ್ವೇನೋ ಅನ್ನಂಗೆ. ಅವಳು ಕದ್ದಿಲ್ಲ ಅಂತ ಪೊಲೀಸರು ಕರ್ಕೊಂಡೋಗಿಲ್ಲ. ಅವಳೇನ ಕದ್ದಿದ್ರೆ ಪೊಲೀಸ್ನರು ಜಾಡ್ಸೋದು ಎಳ್ಕೊಂಡೋಗಿರೋರು. ಆದರೆ ನಿಮ್ಮನೆ, ನೀವು ಮೊದ್ಲಿದ್ರಲ್ಲ ಮನೆ, ಆ ಮನೆಯಾಗ ಸೇರ್ಕೊಂಡು ಯಪ್ಪ 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 ಏನು ಅವತಾರ ಆಡ್ತಾವಳೆ ಅಂತ ಅಂದಿಯಾ. ಅಯ್ಯೋ ಯಪ್ಪ ಬೋಲೋ ಅವತಾರ ಆಡ್ತಾವಳು ಅವಳಂತೂ. ಹೊಸಿ ಹೋಗುತ್ತು ಮನೆಯಿಂದ ಈಚೆ ಕಡೆಗೆ ಹಾಕತ್ ಕಲಿ. ಇಲ್ಲ ಅಂದರೆ ಆ ಮನೆಯೆಲ್ಲ ನಂದೇನಿ ಅಂತ ಅನ್ಕೊಂಡು ನಿನ್ನ ಗಂಡವನ್ನಲ್ಲ, ನಿನ್ನ ಗಂಡನ ಬೇಕಾದ್ರೆ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಅಂತ ಕಿತ್ತೋದ್ ಕಂತ್ರಿ ಅವಳು. ನಾನು ಅಳಿಯವನ ನನ್ನ ಅಳಿಯನ ಓಡಿಸ್ಕೊಂಡು ಕರ್ಕೊಂಡೋಗಿ ಆರ್ಡರ್ ಮಾಡಿಕೊಂಡಿದ್ಲು ಕಂತ್ರಿ ಕಿತ್ತೋದಳು. ನನ್ನ ಅಳಿಯ ಬರೋಕ್ಕಿಲ್ಲ ಅಂದ್ರೆ ನೈಸ್ ಮಾಡ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಟ್ಟಿದ್ಲು. ಆ ಕಮ್ಲಿ ಸಾಮಾನ್ಯದಳಲ್ಲ. ನೀನು ಸಂಸಾರ ನೀನು ಉಳಿಸ್ಕ. ಕಮ್ಲಿ ಕಾಲಿಕ್ಕಿರೋ ಜಾಗ ಎಲ್ಲನೂ ಸರ್ವನಾಶ ಆಗೋಗ್ಬಿಟ್ಟೈತೆ. ಏನು ಪಾಪ ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡಕ್ಕೆ ಬಂದೆ ಅಷ್ಟೇ ನೀನಿಯ. ಅಂದರೆ ಹೇಳಕ್ಕೆ ಬಂದೆ ನಿಂಗೆ. ಅವಳು ನಿಮ್ಮ ಮನೆಯಾಗೆ ಅವಳಲ್ಲ. ನಿಮ್ಮ ಅತ್ತೆ ಇಲ್ಲ, ನಿನ್ನ ಗಂಡ ಇಲ್ಲ, ಯಾರೂ ಇಲ್ಲ. ಆದ್ರೂ ಮನೆಯಾಗ ಅವಳೆ ಅಂದರೆ ನೀನೇನು ಅರ್ಥ ಮಾಡ್ಕ ಏನು ಕವಳೆ ಅಂತ ಹೇಳ್ಬಿಟ್ಟು ಮಳ್ಳಿ ಮಿಂಚುಳಿ. ನಿನ್ನ ಗಂಡ ಜೈಲಿಂದ ಬಂದರೆ ಬೇಕಾದ್ರೆ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಹಂಗೆ ನೀವು ಹೊಂಟೋಗ್ಬಿಡ್ತಾಳೆ. ಅಂತ ಲೌಡಿ ನನ್ನ ಒಳಗಿನ ಕರ್ಕೊಂಡು ಬೆಂಗ್ಳೂರಿಗೆ ಹೊಂಟೋಗಿದ್ಲು. ನಾನು ಅರ್ಹರ ಶಿವ ಹೆಂಗೋ ಮಾಡಿ ಕರ್ಕೊಂಬಿಟ್ಟು ಬಂದೀವ್ನಿ ನೋಡು. ನೀನು ಅಷ್ಟೇ ನಿನ್ನ ಗಂಡನ ಕಳ್ಕೊಬಾರ್ದು ಅಂತಂದರೆ ಹೆಂಗಾರ ಮಾಡೋಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕು. ಅಲ್ಲೇನು ಇರಿಸ್ಕೊಬಿಟ್ರೆ ಅಷ್ಟೇ ಕತೆ ಮುಗೀತದೆ. ಅಯ್ಯೋ ನನ್ನ ಗಂಡ ಅಂತನಲ್ಲಪ್ಪ. ನನ್ನ ಗಂಡ ಹಂಗೆಲ್ಲನೂ ಈಚೆ ಕಡೆಗೆ ಹಾಕ ಅಂತ ಅಲ್ಲ, ನನ್ನನ್ನು ಬಿಟ್ಬಿಟ್ಟು ಅವಳ ಜೊತೆ ಹೋಗ ಅಂತನಲ್ಲ. ನನ್ನಳಿಯನು ಹಿಂಗೇನೇ ಇದ್ದ. ಬಹಳ ಅಂದರೆ ಬಹಳ ಒಳ್ಳೆನಾಗಿದ್ದ ನನ್ನಳಿಯನುವೆ. ಆದರೆ ಈ ಕೊಂತ್ರಿ ಅದು ಏನು ಮೋಡಿ ಮಾಡ್ತಾಳೋದು ಏನು ಕತೆಯೋ ನಾ ಕಾಣೆ. ಇವಳು ಮಾಡೋ ಒಯ್ಯಾರಕ್ಕೆ, ಇವಳು ಮಾಡೋ ನೊಯ್ಯ ಸಾಟಕ್ಕೆ ಹಂಗೇನಿಯ ಬೆರಗಾಗಿ ಹೋಗ್ಬಿಡ್ಬೇಕು ಎಲ್ಲರೂ. ಹಂಗೆ ಮಾಡ್ತಾಳೆ. ಹೊಸಿ ನೀನೇ ತಲೆನಾಗ ಹೊಸಿ ಬುದ್ಧಿ ಇಕ್ಕೊಂಡು ಹೋಗಿ ನೀನು ಸಂಸಾರ ಉಳಿಸ್ಕ. ನನ್ನ ಅಳಿ ಮೈನ ಕರ್ಕೊಂಡು ಓಡೋದಂಗೆ ನಿನ್ನ ಗಂಡನ ಕರ್ಕೊಂಡು ಓಡೋದ್ರೆ ಮೊರ್ವಾದಿ ಇರ್ತದ. ನೀನೇ ಯೋಚನೆ ಮಾಡು ಎಷ್ಟು ಮೊರ್ವಾದಿ ಹೋಯ್ತದೆ. ಆಮೇಲೆ ನಿನಗೂ ಬೆಲೆ ಇರಕ್ಕಿಲ್ಲ. ಹೋಗು. ಆ ಕಮ್ಲಿ ಏನು ಅಂತ ನನಗೂ ಸಂದಾಗ ಗೊತ್ತು. ನನ್ನ ಅಂಗಡಿ ಪಕ್ಕನೇ ಅಂಗಡಿ ಇಕ್ಕೊಂಡು ಇಲ್ದಿರ ಆಟ ಎಲ್ಲ ಆಡ್ಬಿಟ್ಲು ನನ್ನ ತಾಗೇನಿಯ. ಇವಾಗ ಮತ್ತೆ ಇನ್ನೊಂದು ಆಟ ಆಡಕೊಂಡ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಅವಳು ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ಅವಳಿಗಂತೂ ಬಿಡಕ್ಕಿಲ್ಲ ನಾನಂತೂ. ಓಹೋ ಏನು ದೌಲತ್ ರಾಣಿ ದೌಲತ್ ಮಾಡ್ಕೊಂಡು ನಮ್ಮನೆಗೆ ಇದು ಮಾಡ್ಬಿಟ್ಕೊಂಡು ಬಂದ್ಬಿಟ್ರೆ ಬಿಟ್ಬಿಟ್ಟಿನ ನಾನು. ಬಿಡಕ್ಕಿಲ್ಲ ನಾನಂತೂ. ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ಆ ಕಿತ್ತೋಗಿರೋ ಲೌಡಿಗೆ. ನನ್ನ ಗಂಡನ ತಂಟಿಗೆ ಬರಬೇಕು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಏನೋ ಹೊಸಿ ಬುದ್ಧಿ ಕಲೀಲಿ ಅಂತ ನನ್ನ ಗಂಡನ ಜೈಲಾಗಿ ಬಿಟ್ಟಿವ್ನಿ. ಅಲ್ಲ ನಿಮಗೆ ಫೋನ್ ಮಾಡಿದ್ನಾ, ನಿಮ್ಮ ಅಳಿ ಏನಾರ ಫೋನ್ ಹಾಕಿದ್ನಾ ಬಂದು ಬಿಡಿಸ್ಕೊಂಡೋಗಿ ಅಂತ ಹೇಳ್ಬಿಟ್ಟು? ಫೋನ್ ಹಾಕಿದ್ದ ನನಗೆ ಬಾ ಅಂತ ಹೇಳ್ಬಿಟ್ಟು. ನಾನು ಬರೋಕ್ಕಿಲ್ಲ ಅಂತ ಹೇಳಿವ್ನಿ. ನಿನಗೆ ಎಷ್ಟು ಲಕ್ಷ ಕೇಳಿದ್ರು ಬಿಡ್ಸಕ್ಕೆ? ನನಗೆ 5 ಲಕ್ಷ ಕೊಟ್ಟರೆ ಬಿಡ್ತಾರಂತೆ. ಇವನು 5 ಲಕ್ಷ ನಂತ ಇಸ್ಕೊಂಡಿದ್ದು. 5 ಲಕ್ಷ ಕೊಟ್ಟರೆ ಬಿಡ್ತಾರಂತೆ. ನನಗೇನೋ ಅವನು ಅಲ್ಲೇ ಒಂದು 2 ದಿನ ಬುದ್ಧಿ ಕಲೀಲಿ ಅಂತ ಸುಮ್ಮನೆ ಬಿಟ್ಟಿವ್ನಿ. ಕಲ್ತ್ಕೊಳ್ಳಿ ಬಿಡು, ನಾನು ಬಿಡಿಸ್ಕೊಂಡೆ ಬರೋಕ್ಕಿಲ್ಲ. ಅಳಿಯೋನಿಂದ ಏನು ಪ್ರಯೋಜನ ಇಲ್ಲ ನಂಗಂತೂ. ನನ್ನ ಅಳಿಯ ಸ್ಯಾನೆ ದುಡ್ಡು ತಿಂದವನಂತೆ. 20 ಲಕ್ಷ 15 ಲಕ್ಷ ಎಷ್ಟೋ ಕೊಡ್ಬೇಕಂತೆ. ನಾವೆಲ್ಲಿಂದ ತಗೊಬಿಟ್ಟು ಬರನಿ? ನಂಬಕಾಯ್ತದ? ನಂಬಿಟ್ಟು ಕೊಡೋಕ್ಕಾಯ್ತದ ಹೇಳು? ನಾನಂತ ನನ್ನ ಮಗನ ನಂಬಕ್ಕಿಲ್ಲ. ನೀನು ನಿನ್ನ ಗಂಡನ ನಂಬಕ್ಕೆ ಹೋಗ್ಬೇಡ ಸರಿನೇ. ಹೋಗು ಮೊದಲು ಕಮ್ಲಿ ಬಗ್ಗೆ ಹೊಸಿ ವಿಚಾರಿಸ್ಕೊ ಹೋಗು. ಲೇ ಕಮ್ಲಿ, ನನ್ನ ಹತ್ರ ನೀನು ಆಟ ಆಡಕ್ಕೆ ಬತ್ತೀಯಾ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಜಾತಿ ನಿಂದು. ಲೇ ನಿನ್ನಂತೂ ಎಲ್ಲೂ ಉಳ್ಬಳಕ್ಕೆ ಬಿಡೋಕ್ಕಿಲ್ಲ. ನನ್ನ ಒಳಿಯುನೇನಿ ಕರ್ಕೊಂಡು ಓಡೋಗ್ಬಿಟ್ಟಿದ್ಯಲ್ಲ. ನನ್ನ ಒಳಿಯುಂತವೇ 5-6 ಲಕ್ಷ ರೂಪಾಯಿ ಎಲ್ಲ ಇಕ್ಸಿದ್ದಂತೆ. ನಿನ್ನ ಆಟ ನನ್ನ ಮುಂದೆಲ್ಲ ನಡೆಯೋಕ್ಕಿಲ್ಲ ಬಿಡು. ನೀನು ಎಷ್ಟು ಆಟ ಆಡಿದ್ರು ಅಷ್ಟೇ ನೀನು ಏನು ಆಟ ಆಡಿದ್ರು ನಿನ್ನ ಆಟ ನೀನೇ ಮಡಿಕೋಬೇಕು. ನನ್ನ ಹತ್ರ ಎಲ್ಲ ನಡೆಯೋಕ್ಕಿಲ್ಲ ಕೊಂತ್ರಿ. ಈಗ ಲಕ್ಷ್ಮಿ ಬಂದು ಮನೆ ಖಾಲಿ ಮಾಡಿಸ್ತಾಳೆ. ಆರಾಮ ಮನೆ ಖಾಲಿ ಮಾಡ್ಕೊಂಡು ಬೀದಿ ಅಲ್ಕೊಂಡು ಬಿದ್ದಿರು ಕೊಂತ್ರಿ ನಾಯಿ. ನಿನ್ಗಂತೂ ಬುದ್ಧಿ ಬರೋಕ್ಕಿಲ್ಲ ಬಾ ನಿಂಗಂತೂ. ಇವಳು ಮನೆ ಖಾಲಿ ಮಾಡಿಸ್ತಾಳೆ. ನನ್ನ ಮಾತು ಕೇಳ್ತಾಳೆ. ಯಾಕಂದರೆ ಗಂಡನ ವಿಚಾರ ಬಂದರೆ ಯಾವ ಹೆಣ್ತಿರೂ ಸುಮ್ಮನೆ ಇರೋಕ್ಕಿಲ್ಲ. ಎಲ್ಲರೂ ಸರಿಯಾಗಿ ಮಾಡ್ತಾರೆ. ಮಾಡಲೇಬೇಕಲ್ವೇ? ಕಮ್ಲಿ, ಲೇ ಕಮ್ಲಿ, ಎಲ್ಲವಳಪ್ಪ ಇವಳನ್ನು ಮಾತ್ರ ಬಿಡೋಕ್ಕಿಲ್ಲ ನಾನು. ಲೇ ಕಮ್ಲಿ, ಇದೇ ನಮ್ಮ ಮನೆ ಅನ್ಕೊಂಡವಳು, ಇವಳು ಮನೆ ಅನ್ಕೊಬಿಟ್ಟವಳು ಇವಳು ಕೊಂತಿನ ಬಡಿಯ. ಕಮ್ಲಿ, ಏನು ಇದು ನಿಮ್ಮ ಅಪ್ಪನ ಮನೆ ಅನ್ಕೊಂಡೆ ನಮ್ಮ ತಾತನ ಮನೆ ಅನ್ಕೊಂಡು? ನಮ್ಮ ಅತ್ತೆ ನನ್ನ ಗಂಡ ಈ ಮನೆಯಾಗಿಲ್ಲ ಅಂತಂದಮೇಲೆ ನೀನು ಈ ಮನೆಯಾಗಿರೋ ಯಾವ ಅಧಿಕಾರನೂ ಇಲ್ಲ. ನೀನೇ ನನ್ನ ಅಕ್ಕ, ನನ್ನ ತಂಗಿನ, ಇಲ್ಲ ನನ್ನ ಗಂಡನ ತಂಗಿನ, ನಮ್ಮ ಅತ್ತೆ ತಂಗಿನ ಏನೇ ಆಗ್ಬೇಕು ನೀನು? ಅಲ್ಲ ನಮ್ಮ ಅತ್ತೆನೂ ನನ್ನ ಗಂಡನೇ ಈ ಮನೆಗಿಲ್ಲ. ನೀನು ಯಾಕೆ ಇದೆಯಾ ಇಲ್ಲ ಅಳ್ಳಾಡಿಸ್ಕೊಂಡು ನಮ್ಮ ಮನೆಗೆ? ಹಲೋ, ಏನಂತ ಅನ್ಕೊಂಬಿಟ್ಟಿದ್ಯಾ? ಇದನ್ನ ಸುಮಾಂಟಿ ಹೇಳ್ಬೇಕು ನನ್ನ, ಯಾಕೆ ಈ ಮನೆಯಾಗಿದೆಯಾ ಅಂತ ಹೇಳ್ಬಿಟ್ಟು. ಸುಮಾಂಟಿ ನಮ್ಮನ್ನ ಎಲ್ಲಾರನೂ ಇಲ್ಲಿ ನೋಡು ಇಲ್ಲಿರೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದೆ. ನಾನು ನಮ್ಮ ಅಮ್ಮನ್ನ ಸಂದಕ್ಕಿರ್ರಿ ನೀವೇನೇ ಅಂತ ಹೇಳ್ಬಿಟ್ಟು ನೀನು ಬಂದ್ಬಿಟ್ಟು ಇಲ್ದಿರ ದೌಲತ್ತು ಇಲ್ದಿರ ಆಟ ಎಲ್ಲ ತೋರಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾವಿಲ್ಲಿ ಸಂದಕ್ಕೇನೇ ಇದೀವಿ. ನೋಡು ಈ ಮನೆ ನಿಂದಲ್ಲ, ಇದು ಸುಮಾಂಟಿ ಅವ್ರ ಮನೆ. ಸುಮಾಂಟಿ ನಾವು ಶಾನೆ ಕ್ಲೋಸ್ ಇದೀವಿ ಸರಿನೇ. ನೀನು ಬಂದ್ಬಿಟ್ಟು ಇಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕಿದೆ ನಿನ್ನ ಮನೆ ಅಲ್ಲ. ಇನ್ನೇ ನಿಮ್ಮ ಅಪ್ಪನ ಮನೆನಾ ಇದು? ನಿಮ್ಮ ಅಪ್ಪನ ಮನೆ ಅಂತ ಅನ್ಕೊಬಿಟ್ಟ? ಒಂದು ಬಿಟ್ಟೆ ಅಂದರೆ ದೇವ್ರನ್ನ ಹೇಳಿದೀನಿ ಕಮ್ಲಿ, ತಿರ್ರಿಕೊಂಡು ಬಿದ್ದೋಗ್ಬಿಡ್ತೀಯ. ಇದು ನನ್ನ ಮನೆನೇ, ನನ್ನ ಗಂಡನ ಮನೆನೇನಿಯ.
ನಮ್ಮ ಅತ್ತೆ ಏನು ಸಂಪಾದನೆ ಮಾಡ್ಬಿಟ್ಟು ಕೊಟ್ಟಿಲ್ಲ, ಇದು ಬಾಡಿಗೆ ಮನೆನಿಯಾ, ಇದ್ರಾಗಿರೋ ಪ್ರತಿಯೊಂದು ಸಾಮಾನು ನಮ್ದೇನೇನಿಯಾ, ಸರಿನಾ? ನಿನ್ನ ಹತ್ರ ಏಳ್ಸ್ಕೊಂಡು ನಿನ್ನ ಹತ್ರ ಇದು ಮಾಡಿಸ್ಕೊಂಡು ನಿಮ್ಮ ಹತ್ರ ಏನೋ ಕೇಳೋ ಅವಶ್ಯಕತೆ ನಮಗಿಲ್ಲ. ಮುಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಒಯ್ತಾ ಇರು. 5 ನಿಮಿಷ ಟೈಮ್ ಕೊಡ್ತೀನಿ. ಯವ್ವ ಇಷ್ಟು ದಿನ ಇಲ್ದಿದ್ದು ಇವಾಗ ಯಾಕೆ ಬಂದ್ಬಿಡ್ತಾ ಇವಳಿಗೆ? ಇಷ್ಟು ದಿನ ಇದೇ ಮನೆಗೆ ಇದ್ವಲ್ಲ, ಯಾರೂ ಕೇಳಿಲ್ಲ ಇಷ್ಟು ದಿನ ಈ ಮನೆಯಾಗಿದ್ದಾಗ. ಈ ಮನೆಯಾಳಿ ಈ ಬಿಲಾಲಿ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೇಳ್ಬಿಟ್ಟಿದ್ದೀನಿ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಕಂತ್ರಿ ಬಡ್ಡಿ. ಓಹೋ ನೋಡೇ, ನಾ ಸುಮಿ ಬಂದು 7 ಗಂಟೆನೂ ನಾವು ಮನೆ ಖಾಲಿ ಮಾಡಕ್ಕಿಲ್ಲ. ಆ ಸುಮಿ ನಮ್ಮನೇನಿಯ ಮನೆಯಾಗ ನೀವು ಆರಾಮಾಗಿ ಖುಷಿಯಾಗಿರು ಅಂತ ಹೇಳ್ಬಿಟ್ಟು ಬಿಟ್ಟೋಗವಳೆ, ಅವಳೇನೇನಿಯ ಸುಮಿ. ಅಂತದ್ರಾಗೆ ನೀನು ಬಂದ್ಬಿಟ್ಟು ಖಾಲಿ ಮಾಡು ಅಂತ ಹೇಳಿದ ತಕ್ಷಣ ಖಾಲಿ ಮಾಡ್ಬಿಟ್ಟೇವೆ ನಾವು? ಸಾಧ್ಯನೇ ಇಲ್ಲ. ನಾವೇ ಖಾಲಿ ಮಾಡನಿ? ಲೇ ಕಂಬ್ಲಿ, ಇವಳು ಮಾತ್ಗೆಲ್ಲ ಎದ್ರಕಬೇಡ ಕಣ್ಲೆ. ಇವಳು ಮಾತ್ಗೆಲ್ಲ ಎದ್ರಕಂಡ ಮನೆ ಖಾಲಿ ಮಾಡೋಂಥದ್ದೇನಿಲ್ಲ. ಇದೇನು ಇವಳು ಮನೆಯಲ್ಲ, ಇದು ಸುಮಿ ಮನೆ. ಸುಮಿ ನಮಗೆ ಮನೆಯಾಗ ಇರಕ್ಕೆ ಹೇಳೋಗಿರೋದು. ಇವಳ ಹತ್ರ ಅನ್ನಿಸ್ಕೊಂಡು ಮಾಡಿಸ್ಕೊಂಡು ನಾವೇನು ತಲೆ ಕೆಡ್ಸ್ಕೊಂಡಿರೋ ಅಂಥದ್ದೇನಿಲ್ಲ ಬುಟ್ಟಾಕೆ. ಹೌದಲ್ವಾ? ಅದೇನೋ ಅಂತಾರಲ್ಲ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತ ಹೇಳ್ಬಿಟ್ಟು ನಿಮ್ಮಂಥ ಕಂತ್ರಿಗಳಿಗೆಲ್ಲನೂ ಅರ್ಥನೇ ಆಗಕ್ಕಿಲ್ಲ ಅಲ್ವಾ? ಇದು ನನ್ನ ಮನೆ ನನ್ನ ಗಂಡನ ಮನೆ ಅಂತ ಹೇಳಿದ್ರು ನಿಮಗೆಲ್ಲ ಒಳ್ಳೆ ಮಾತನಾಗ ಹೇಳೋದಿಲ್ಲ, ಕೇಳಿಸ್ಕೊಳ ಅಂತ ಒಳ್ಳೆ ಜನ ನೀವಲ್ಲ ಅಂತ ನನಗೆ ಗೊತ್ತು. ಯವ್ವ, ನನಗೆ ಹೊಡಿತೇನೆ, ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಯಪ್ಪ ಲೇ, ಕೈ ಬಿಡೆ ನಿಂಗೆ ತೋರಿಸ್ತೀನಿ ನಾನೇನು ಅಂತ ಹೇಳ್ಬಿಟ್ಟು. ನೀನೇನೆ ತೋರ್ಸೋದು ನಮ್ಮ ಮನೆಗೆ ಬಂದ್ಬಿಟ್ಟು? ನಾನು ತೋರಿಸ್ಬೇಕಿನ್ನ ನೀನೇನು ತೋರ್ಸೋದು ಮಾಡೋದು? ನಾನು ತೋರಿಸ್ತೀನಿ ಬಾ ನಿನಗೆ ಸರಿಯಾಗಿ. ಕಂತ್ರಿನ ಬಡಿಯ ನಿನಗೆ ಬರಬಾರ್ದು. ಬಾ ತೋರಿಸ್ತೀನಿ ಬಾ ನಿನಗೆ. ನೀನು ಬ್ಯಾರೆ ತಗೋಗಿ ಆಟಾಡು, ನನ್ನ ತಗಲ್ಲ ಆಟಾಡೋದು. ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಇಲ್ಲೇ ಕೈ ತಿರುಗಿಸ್ ಮುರಿದು ಬಿಸಾಕ್ಬಿಡ್ತೀನಿ. ಕಂತ್ರಿನ ಬಡಿಯ ಏನೇ ಅನ್ಕೊಂಬಿಟ್ಟಿದ್ದೀಗ ನೀನು? ನಮ್ಮ ಮನೆಯಾಗ ಬಂದ್ಬಿಟ್ಟು ಕಾಲ ಮೇಲೆ ಕಳ್ಕೊಂಡು ಕುತ್ಕೋಬೋದು ಅನ್ಕೊಂಡಿದ್ಯಾ? ನನ್ನ ಗಂಡನೇ, ಅವ್ನು 420 ಕೆಲಸ ಮಾಡಿದ್ರು ನನ್ನ ಗಂಡನೇ. ನನಗೆ ಗೊತ್ತು, ನನ್ನ ಗಂಡಂದೆಲ್ಲ ನಂದೇ ಅಂತ ಹೇಳ್ಬಿಟ್ಟು ನೀನು ಯಾವಳು ಸೀಮೆನಳೆ ಇಲ್ಲಿ ಕಡ್ಡಿ ಆಡ್ಸಕ್ಕೆ ಏನೋ ಒಳ್ಳೆ ಮಾತೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ತಾನ ಅಂತ ಬಂದರೆ ನನ್ನ ಜನಿಯ ದೌಲತ್ ಮಾತಾಡ್ತೀಗ? ಬಿಡೆ ಅಯ್ಯೋ ಬಿಡೆ. ಅಯ್ಯೋ ಮನೆಯಾಳಿ, ನನ್ನ ಮಗಳನ್ನ ಬುಡೆ, ನನ್ನ ಮಗಳನ್ನ ಯಾಕೆ ಹಿಂಗೆ ಇಟ್ಕೊಂಡಿದ್ದೀಗ ಬುಡೆ? ಅಯ್ಯಯ್ಯೋ, ನಮ್ಮನ್ನ ಯಾರೋ ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಹೆಂಗೆ ಇದು ಮಾಡ್ತಾಳೆ ನೋಡ್ರಿ ಅಪ್ಪ. ಏನಿದು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಬಿಟ್ಟಿದ್ದೀಗ ಬಿಡೆ. ಏನೋ ಕಿಸಿತೀನಿ ಅಂತಿದ್ದೆ, ಕಿಸಿ ರಾಗಿ ಮುದ್ದೆ ತಿನ್ಕೊಂಡು ಬೆಳಗ್ಗೆ ಬಂದಿರೋ ಮೈ ಕಣ್ಲೆ ಕಿಸಿ. ಅದೇನು ಕಿಸಿತೀಯ ನಾನು ನೋಡೇ ಬಿಡ್ತೀನಿ. ಓಹೋ, ಕಂಡ್ರ ಮನೆಗೆ ಬಂದು ಬಿಟ್ಟಿ ಕೊಟ್ಟು ತಿಂದು ಒಂದಿ ಕೊಬ್ದಂಗೆ ಕೊಬ್ಬಿದೆಯಾ ನೋಡಿ ನೀನು? ಕಾಣಿಸ್ತೈತೆ, ಸಂದ ಕಾಣಿಸ್ತೈತೆ ಕೊಬ್ಬಿರೋದು ಎಲ್ಲನೂ. ಕಂತ್ರಿ ಬಡ್ಡಿ ಏನು ಅನ್ಕೊಂಬಿಟ್ಟಿದ್ದೀಗ ನೀನು? ಓಹೋ ದೌಲತ್ ನೋಡು, ಏನು ದೌಲತ್ ಮಾಡ್ತಾಳೆ ಕಿತ್ತೋದವಳು. ಯವ್ವಾಲೇ ಕಮ್ಲಿ, ಆಯ್ತು ಬಿಡೆ, ಮನೆ ಖಾಲಿ ಮಾಡ್ಕೊಂಡೇನಿಯ ಹೋಗ್ಬಿಡೋಣ. ಇವಳ ಹತ್ರ ವಾದಿಗಳು ತಿನ್ಕೊಂಡು ಮಾಡ್ಕೊಂಡು ಯಾರೇ ಇರ್ತಾರೆ? ಆಯ್ತು ತಿನ್ಕೊಂಡೇನಿಯ ಹೋಗ್ಬಿಡೋಣ ಬಿಡು. ಸುಮ್ಮನೇನಿಯ ಅನ್ನಿಸ್ಕೊಳ್ಳೋದು ಮಾಡೋದು ಇವೆಲ್ಲ ಬೇಕಾ ನಮಗೆ? ಇದೆಲ್ಲ ಯಾಕೆ ಬೇಕು ಬುಡೆ? ಹೋಗೋಣ ಬುಡೆ, ಯಾಕೆ ಬೇಕು ಸುಮ್ಕೇನೆ? ಹೋಯ್ತೀನಿ ಅಂತ ಬಾಯಾಗೂ ಬರಕ್ಕಿಲ್ಲ ಕಿತ್ತೋದ್ ಲೌಡಿಗೆ. ಏನು ಯಮ್ಮನ ಮನೆನಂತೆ? ಏನು ಇವಳು ಗಂಡನ ಮನೆನ ಇಲ್ಲ ಇವ್ರ ಅತ್ತೆ ಮನೆನ ಇವಳು ಮನೆ ಅಂತ ಹೇಳಕ್ಕೆ? ಏನ ಇವ್ರ ಅತ್ತೆಯನ್ನ ಮಾಡಿಸ್ಬಿಟ್ಬಿಟ್ಟು ಏನೋ ಕೊಟ್ಬಿಟ್ಟಿಲ್ಲ? ಎಲ್ಲ ಗಂಡನ ಡೈವರ್ಸ್ ಕೊಡೋದಲ್ದೇನೆ ಸಿಕ್ಕಿರೋ ಗಂಡುಗಳ ಜೊತೆ ಎಲ್ಲ ಅಲ್ಕೊಂಡು ಬಿದ್ದವಳೆ. ನಿನಗೆ ಹಿಂಗೇನೇ ಮಾಡ್ಬೇಕು? ನಿಂಗೆ ಇಷ್ಟು ಹೇಳಿದ್ರೆ ನಿಂಗೆ ಬುದ್ಧಿ ಬರಕ್ಕಿಲ್ಲ ನಿಂಗೆ? ಇನ್ನು ನಿಂಗೆ ಆಡಿಸ್ಬೇಕು ಬಾ ನಿಂಗೆ. ನಿನಗೆ ಹಂಗೆ ಆಡ್ತದೆ ಏನು ಮಾಡ್ತೀಗ ನೀನು? ನಿನಗೆ ದೌಲತ್ ಶಾನೆ ಅಲ್ವಾ ನಿಂಗೆ? ಹಂಗೆ ಆಡಿಸ್ತದೆ ಕಿತ್ತೋದ್ ಲೌಡಿ. ಈಗ 5 ನಿಮಿಷ ಟೈಮ್ ಕೊಡ್ತೀನಿ. ಒಬ್ಬಿಕೊಂಡು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ನೆಟ್ಟು ಹೋದ್ರೆ ಸರಿ. ಏನಾಯ್ತು ಅಂತ ಖಾಲಿ ಮಾಡ್ಕೊಳ್ಳೋದು? 10 ಜೊತೆ ಬಟ್ಟೆ ತಂದಿದೆಯಲ್ವ ಗೊತ್ತಿಲ್ಲ, ಅವನ್ನೆಲ್ಲ ಎತ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದರೆ ಹೇಳ್ತಿದ್ದೀನಿ ಕೇಳು ಕಂಬ್ಲಿ, ಊರ್ ಮುಂದೆ ಜುಟ್ಟಿಡ್ಕೊಂಡು ಬಾಸ್ ಹಾಕ್ಬಿಡ್ತೀನಿ. ಅಯ್ಯೋ ಪಾಪ ಅಂತ ಬಿಟ್ಟಿದ್ರೆ ಇಲ್ದಿರ ಆಟಗಳೆಲ್ಲ ಆಡ್ತಾ ಇದ್ದೀಗೇನೆ ನೀನು? ಯವ್ವ ಆಯ್ತು ಬಿಡೆ, ಖಾಲಿ ಮಾಡ್ಕೊಂಡು ಹೋಯ್ತೀನಿ ಬಿಡು. ನೀನೇ ಸಾಯಿವಂತ 2 ಮನೆಗೂ ನಿನಗೆ ನನ್ನ ಸಾಪ ತಡ್ದೆ ಬಿಡಕ್ಕಿಲ್ಲ ಬುಡೆ. ನನ್ನ ಹಿಡ್ಕೊಂಡು ಹೊಡಿತಿದ್ದೀಗ ಅಲ್ವಾ? ಆಯ್ತು, ನನಗೂ ಟೇಮ್ ಬರ್ತದೆ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಲೌಡಿ ನನ್ನೇನ್ಯಾ ಹೆಂಗೆ ಮಾಡ್ತಿದ್ದೀಗ ನೋಡು, ಕೈಯೆಲ್ಲ ಹಿಂದಕ್ಕೆ ತಿರುಗಿಸಿ. ಆಯ್ತು ಬಿಡು, ಖಾಲಿ ಮಾಡ್ಕೊಂಡು ಹೋಯ್ತೀವಿ. ನೋಡೇ, ನಿನಗಿನ್ನು ಸಂದಾಗ ಬೆಳಿಲಿಲ್ಲ ಅಂತಂದರೆ ಕೇಳೆ, ನೋಡ್ತಿರು ಹೆಂಗೆ ಬೆಳಿತೀವಿ ಅಂತ ಹೇಳ್ಬಿಟ್ಟು. ಕಿತ್ತೋಗಿರೋ ಒಂದು ಎಗ್ ರೈಸ್ ಅಂಗಡಿ ಇಕ್ಕೊಬಿಟ್ಟು ಇಲ್ದಿರ ಆಟ ಎಲ್ಲ ಆಡ್ತಾ ಇದ್ದೀಗೇನೆ. ಆ ಎಗ್ ರೈಸ್ ಅಂಗಡಿ ಇರೋದಕ್ಕೆ ತಾನೇ ನೀನು ನಿಗ್ರಾಡ್ತಿರೋದು. ನೋಡ್ತಿರು ನಿಂಗೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ನೋಡ್ತಿರು. ಮಾಡ್ತೀವಿ, ನನಗೂ ಗೊತ್ತು ಏನು ಮಾಡಬೇಕು ಅಂತ. ಅದೇನು ಮಾಡ್ತೀಯೋ ಹೋಗೆ, ಏನು ಮಾಡ್ತೀಯೋ ಮಾಡ್ಕೊ ಹೋಗೆಲ್ಲ. ನಾನಂತೂ ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬಗ್ಗಳಲ್ಲ. ನಿನ್ನಂಥವ್ರು ಹಾಳು ಮಾಡೋಕ್ಕೆ ಒಬ್ರಿದ್ರೆ ನಾನು ಕಾಪಾಡಕ್ಕೆ 100 ಜನ ಅವರೇ. ಮೊದಲು ಬ್ಯಾಗ್ ಎತ್ಕೊಂಡು ನೋಡಿ, ಅದೇನು ಕಿಸಿತೀಯೋ ಕಿಸಿವಂತೆ. ಆಯ್ತು ಬಿಡು, ಕೈ ಬಿಡು, ನಾನು ಹೊಂಟೈತೀನಿ ಅಂತ ಹೇಳಿದ್ನಲ್ಲ, ಕೈ ಬಿಡೆ ಅಮ್ಮ. ನಡಿ, ನಮ್ಮ ಬ್ಯಾಗ್ ಎತ್ಕೊಂಡು ನಡಿ ಹೋಗೋಣ. ಏನು ಸೀಮೆಗಿಲ್ದಿರೋದು ಇದು ಏನು ಹಿಂಗೆ ಆಡಿಸ್ತಾವಳಲ್ಲ? ಸೀಮೆಗಿಲ್ದಿರೋದು ಇದು ಮಾಡ್ಕೊಂಬಿಟ್ಟು ನಡಿಯಮ್ಮ ಹೋಗ ನಡಿಯಮ್ಮ. ಮೂನೇ ಸೀಮೆಗಿಲ್ದಿರೋದೆ ನನ್ನ ಮನೆ ಅಲ್ವಾ? ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರೋದಲ್ವ ಇಲ್ಲೆಲ್ಲ ಸಾಮಾನುಗಳೆಲ್ಲನೂ? ನಮಗೆ ಗೊತ್ತು ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಇವಳು ಬಿಟ್ಟು ಬಂದ್ಬಿಟ್ಟು ಸೇರ್ಕೊಬಿಡಕ್ಕೆ ನೀನು ಕಷ್ಟಪಟ್ಬಿಟ್ಟು ಅದೇನು ಏನು ಕಿಸಿತೀಯೋ ಕಿಸಿ ನೋಡೇ ಬಿಡೋಣ. ಏನು ಆಟ ಆಡ್ತಾಳೋ ಕಂತ್ರಿ ಲೌಡಿ. ಹೋಗಿ ಅಮ್ಮಿಕೊಂಡು ಹೋಗಿ ಫಸ್ಟ್ ಎಲ್ಲನೂ ಸರ್ ಮಾಡಿ ನಡಿ. ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ. ನೀನವೇನವ ಸಾಮಾನು ಎತ್ಕೊಂಡು ಹೋಗು ಸರ್ನ, ಬೀಗ ಹಾಕ್ತೀನಿ. ನಮ್ಮ ಅತ್ತೆ ನನ್ನ ಗಂಡ ಬರೋ ಗಂಟನೂ ಅಷ್ಟೇನೇ. ಇಲ್ಲಿ ಇರ್ಕೂಡ್ದು ಅಷ್ಟೇನೆ.
ಮಗಳೇ ನಮ್ದಿರೋದೊಂದು ಬ್ಯಾಗು ತಗೊಬಿಟ್ಟು ಬರ್ತೀನಿ ಇಲ್ಲೇ ನಿಂತ್ಕ ಹೋಗೋಣ. ಏನು ಸೀಮೆಗಿಲ್ದಿರ ಮನೆ ಇದು, ಏನು ಇವಳು ಮನೆ ಬಿಟ್ರೆ ನಮ್ಗೆ ಊರಾಗಿನ ಯಾವ ಮನೆನೂ ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟವಳೆ ಇವಳಂತೂ. ನಮ್ಗೇನು ಬೇಜಾನ್ ಮನೆಗಳು ಬುದ್ದವಲ್ಲ, ಬಾ ಆರಾಮಾಗಿ ಯಾವುದೋ ಒಂದು ಮನೆಯಾಗಿರೋಣ. ನಮ್ಗೆ ಇವಾಗ ಕೆಲಸ ಸಿಕ್ಕಿಲ್ವಾ, ಕೆಲಸ ಸಿಕ್ಕಿರೋರ್ತಾಗ ಏನೇ ಕೇಳಿದ್ರೆ ಎಲ್ಲನ ಒಂದು ಜಾಗ ಕೊಡೋಕ್ಕಿಲ್ಲ ಅಂತಾರ, ಒಂದಲ್ಲ ಒಂದು ಜಾಗ ಕೊಟ್ಟೆ ಕೊಡ್ತಾರೆ. ಬಾ ಓಹೋ ಏನು ಇವಳ್ದೆ ನೀ ಅರಮನೆ ಇದು ನೋಡು, ಈಗಲಾಗ್ಲೋ ಬಿದ್ದವಂಗಿರೋ ಮನೆಗೆ ಯಾವ ಪಟ್ಟಿ ದೌಲತ್ ಮಾಡ್ತಾಳೆ ನೋಡಿ ಇವಳು. ಲಕ್ಷ್ಮೋ ಐತೆ ಕಣ್ಲೆ ಐತೆ, ನನ್ನೊಂದು ಬೀದಿಗೆ ಆಗ್ತಿದ್ಯಲ್ವಾ, ನೀನು ಬೀದಿಗೆ ಬೀಳ ಅಂತ ಪರಿಸ್ಥಿತಿ ಬಂದೇ ಬರ್ತದೆ. ನೋಡ್ತಿರು ನೀನು ಹೆಂಗೆ ಬೀದಿಗೆ ಬೀಳ್ತೀಯ, ನೀನು ಹೆಂಗೆ ಬೀದಿಗೆ ಬೀದಿ ಬಾಯಿ ಬಡ್ಕಂತೀಯ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು, ತೋರಿಸ್ತೀನಿ. ಟೇಮ್ ಬರಲಿ. ಅದೇನು ತೋರಿಸ್ತೀಯೋ ತೋರಿಸೋಗೆ, ನಾನು ನೋಡೇ ಬಿಡ್ತೀನಿ. ತೋರಿಸ್ತಾಳಂತೆ ತೋರಿಸ್ತಾಳೆ. ಏನು ತೋರಿಸ್ತೀಗ ನೀನು ನನಗೆ, ಏನ್ಲೇ ತೋರಿಸ್ತೀಗ? ಹೋಗಲೇ ಹೋಗೆ. ಹೇಳಿದ್ನಲ್ಲ ಆಗ್ಲೇನೆ, ನಿನ್ನಂತ 1000 ಜನ 1,00,000 ಜನ ಬಂದ್ರು ನಾನು ಏನು ಮಾಡೋಕ್ಕಾಗಿಲ್ಲ. ನಡಿ ಮಗಳೇ ಹೋಗ ನಡಿಯೇ, ಇವಳ್ತಾಗ ಅನ್ನಿಸ್ಕೊಂಡು ಇಲ್ಲಿ ಯಾಕಿರ್ಬೇಕು ನಡಿಯೇ. ಏನೇ ಏನು ಮಕ ನೋಡ್ತಾ ಇದ್ಯಾ, ಎಷ್ಟು ಗುರಾಯಿಸಿದ್ರು ಏನು ಮಾಡೋಕ್ಕಾಗಿಲ್ಲ. ನಡೀತಿರೋ ಸುಮ್ಕೆನೆ ನೀ ಬತ್ತಳಿಲ್ ಗುರಾಯಿಸ್ಕೊಂಡು ನಂದೆಲ್ಲಿ ಅಂತ ಹೇಳ್ಬಿಟ್ಟು ನಡಿಯೇ ನಡಿ. ಬೀಗ ಹಾಕಿದೀನಿ ಮನೆ ಬೀಗವಾ, ಇನ್ನು ಮನೆ ಒಳಗಡೆ ಹೋಗಕ್ಕೂ ಆಗಕ್ಕಿಲ್ಲ. ಸಾಯಿರಿ ಎಲ್ಲ ನಾ ಹೋಗ್ಬಿಟ್ಟು ಸುಮ್ಮನೆ ಇನ್ನೊಂದ್ಸಲ ಏನೋ ಬಂದ್ಬಿಟ್ಟು ನನ್ನ ಗಂಡನ ಹತ್ರಕ್ಕೆ ಏನೋ ಬರ್ಬೇಕಂತ ಇನ್ನೂ ಐತೆ ನಿಂಗೆ ಮಾರಿ ಹಬ್ಬ. ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ, ನನ್ನ ಗಂಡನ ವಿಸಿಕ್ಕಾಗಲಿ ನಮ್ಮ ಮನೆ ಸಂಸಾರದ ವಿಸಿಕ್ಕಾಗಲಿ ಬಂದ್ಬಿಟ್ರೆ ಸಿಕ್ಕಿರೋ ಗಂಡಸನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಬಿಟ್ಟು ಕೂಳ್ ತಿನ್ಕೊಂಡು ಬಿದ್ದೀರಾ ಅಂತೇಳಿ ನೀನು ನನ್ನ ಗಂಡನ ಮಾತಾಡ್ಸು, ಅವಾಗೈತೆ ನಿನಗೆ. ಅಮ್ಮ ಈ ದರಿದ್ರದೊಳಿಂದ ನಮಗೆ ನೆಮ್ಮದಿ ಹೋಯ್ತು ಕಣಮ್ಮ. ಹೆಂಗೋ ನಮಗೆ ಸಾವುಕಾರರು ಕೆಲಸ ಕೊಟ್ಟಿದ್ರು, ನೆಮ್ಮದಿಯಾಗಿರೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಇವಳು ಕಿತ್ತೋದಳು ಏನೋ ಮಾಡಿದ್ಲಲ್ಲಮ್ಮ. ಇವಳಿಗೊಂದು ಗತಿ ಕಾಣಿಸ್ತೀನಿ ನೋಡ್ತಿರು. ಇವಳು ಬೀದಿಗೆ ಬಿದ್ದಿರಬೇಕು. ಆ ಎಗ್ ರೈಸ್ ಅಂಗಡಿ ಇರೋದಕ್ಕೆ ತಾನೇ ಇಷ್ಟೆಲ್ಲ ಮೆರ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಿರೋದು. ಇವಳಿಗೆ ಎಗ್ ರೈಸ್ ಅಂಗಡಿ ಇಲ್ಲ ಅಂದಿದ್ರೆ ಎಲ್ಲಿಂದ ಮೆರೆಯೋಳಮ್ಮ ಇವಳು? ಆ ಎಗ್ ರೈಸ್ ಅಂಗಡಿ ಇಟ್ಕೊಂಡೇನೆ ಇಷ್ಟೊಂದು ಮೆರಿತಿರೋದು ಕಂತ್ರಿ. ತೋರ್ಸಣ ಬಾ, ನಮಗೂ ಬರ್ತದೆ ಕಾಲ. ಅವಳಿಗೊಂದು ಮುನ್ನಡ ಮೂಲೆ ಕೂರಿಸ್ಬಿಡ್ಬೇಕು ಅವಳಿಗಂತೂ. ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವಳಿಗಂತೂ ಇವಳಿಗೆ ಮಾಡ್ತೀನಿ ಅಂಗಡಿನೇ ನಡಿ ಕೊಡ್ದು ಕಣಮ್ಮ. ಅವಳಿಗಂತೂ ಹೊಡಿದು ನಮಗಿಂತ ಗತಿ ಬಂದಿರೋದೇನು ಕೇಳು, ಇವಳಿಂದನೇ ಈ ಮನೆಯಾಳಿಯಿಂದನೇ. ನೋಡಿ ನಮ್ಮನ್ನೇ ಮನೆಯಿಂದ ಈಚೆ ಕಡೆ ಹಾಕೊಳಲ್ವಾ, ಅವಳಿಗೆ ಹಾಕನ್ ಬಾ. ಇಷ್ಟು ಅವಮಾನಗಳು ಮಗಳೇ ನಮ್ಗಂತೂ. ಇಷ್ಟು ಅವಮಾನ ಆದ್ರೂ ಯಾವುದೇ ಕಾಡಕ್ಕೂ ನಾವು ಎದ್ರಕೊಂಡು ತಪ್ಪಿಸ್ಕೊಂಡಿಲ್ವಲ್ಲ, ಅದು ನಮ್ಗೆ ಖುಷಿ ಪಟ್ಕೊಳ್ಳೋ ವಿಷಯನೇ. ಯಪ್ಪ 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 ಹೆಂಗೆ ಬಿಡು, ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು. ಬಾ ಹೋಗೋಣ. ಎಲ್ಲೋ ಒಂತಾಗ ಜಾಗ ಸಿಕ್ಕಕ್ಕಿಲ್ವಾ, ಉಡ್ಸಿದ್ದೇವ್ರನ್ನೆಲ್ಲ ಉಲ್ ಮೇಯಿಸ್ತಾನ, ಒಂದು ಸೂರು ಕೊಡಕ್ಕಿಲ್ವಾ? ನಡಿ ಯಾವ್ದಾರ ಒಂದು ಜಾಗದಾಗ ಮನೆ ಕಳೋಣ. ನಡಿಯಮ್ಮ.